ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಒಂದಷ್ಟು ಜನ ಕೇಳ್ತಾ ಇದ್ರು, ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಯ್ತು, ಎಷ್ಟು ದುಡ್ಡು ಬಂತು, ಏನು ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತಾ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಾ ಅಂತ ಒಂದಷ್ಟು ಜನ ಕೇಳ್ತಾನೆ ಇದ್ರು. ಅವರಿಗೆಲ್ಲ ನಾನು ಇವತ್ತು ನನ್ನ ಈ ವಿಡಿಯೋ ಮುಖಾಂತರ ಹೇಳ್ಕೊಳೋಣ ಅಂತ ಬಂದೆ. ಯಾವ್ದೇ ಕೆಲಸ ಆಗ್ಲಿ ನಾವ್ ಮಾಡಿದ ತಕ್ಷಣ ದುಡ್ಡು ಬರೋದಿಲ್ಲ. ಹಂಗೇನಾದ್ರು ದುಡ್ಡು ಬರ್ಬೇಕಂದ್ರೆ ಅದು ಲಾಟ್ರಿ ಆಗಿರ್ಬೇಕು. ಇವಾಗ ಲಾಟ್ರಿನೇ ಆಗ್ಲಿ, ಲಕ್ ಇದ್ರೆ ಮಾತ್ರ ಸಿಗುತ್ತೆ, ಇಲ್ಲ ಅಂದ್ರೆ ಕಳ್ಕೊಳ್ಳೋದೇ ಜಾಸ್ತಿ ಅಲ್ವಾ? ಯಾವ್ದೇ ಒಂದ್ ಕೆಲ್ಸ, ಬಿಸ್ನೆಸ್ ಅಂತ ಬಂದ್ರೆ ಕಷ್ಟ ಪಟ್ರೇನೆ ಅದ್ರ ಫಲ ಸಿಗೋದು. ಸುಮ್ನೆ ನಾವು ಒಂದಿನ ಏನೋ ಮಾಡಿದ್ವಿ, 2 ದಿನ ಏನೋ ಮಾಡಿದ್ವಿ ಅಂತ ಅಂದ ತಕ್ಷಣ ಅದಕ್ಕೇನು ನಮ್ಗೆ ಸಿಗೋದಿಲ್ಲ. ಕಷ್ಟ ಪಡ್ಲೇಬೇಕು. ಯಾವ್ದೇ ಆದ್ರೂ, ಯಾವ್ದೇ ಕೆಲ್ಸ ಆದ್ರೂ ಕಷ್ಟ ಇದ್ದೇ ಇರುತ್ತೆ. ನನ್ ಚಾನಲ್ ಅಲ್ಲಿ ಇವಾಗ ಫೈನಲ್ ಆಗಿ 4000 ವಾಚ್ ಅವರ್ಸ್, ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಯೂಟ್ಯೂಬ್ಗೆ ಮಾನಿಟೈಸೇಷನ್ ಪಾಲಿಸಿ ರೂಲ್ಸ್ ಅಂತ ಇರುತ್ತೆ. ಅದ್ರಲ್ಲಿ 4000 ವಾಚ್ ಅವರ್ಸ್ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ. ಅದು ಕಂಪ್ಲೀಟ್ ಆಗುವವರೆಗೂ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾನೆ ಇರ್ಬೇಕು, ಆಗ್ತಾನೆ ಇರ್ಬೇಕು. ಯೂಟ್ಯೂಬ್ ವಿಡಿಯೋ ಹಾಕ್ ತಕ್ಷಣನೇ ದುಡ್ಡು ಬರೋದಿಲ್ಲ. ನನ್ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದು ನಾನು, ಅಂದ್ರೆ ನೀನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು 2013 ಅಲ್ಲಿ. ಏನೋ ಸುಮ್ನೆ ಹಂಗೆ ಕ್ರಿಯೇಟ್ ಮಾಡಿ ಇಟ್ಟಿದ್ದೆ ಅಷ್ಟೇ ಹೊತ್ತು ಏನು ವಿಡಿಯೋಸ್ ಏನು ಮಾಡ್ತಾ ಇರ್ಲಿಲ್ಲ. ಆದ್ರೆ ವಿಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಲಾಸ್ಟ್ ಇಯರ್ ಇಂದ. ಅಂದ್ರೆ ನಾನು ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡ್ಬೇಕು ಅಂತ ಏನೋ ಉದ್ದೇಶ ಇಟ್ಕೊಂಡು ವಿಡಿಯೋಸ್ ಏನ್ ಹಾಕಿದ್ದಲ್ಲ. ನನ್ಗೊಂದು ಆಸೆ ಇತ್ತು, ಏನಂತಂದ್ರೆ ಇವಾಗ ನಾವು ಏನೇ ಒಂದು ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ ಮಾಡ್ಕೊಂಡ್ರೆ ಅದು ಏನು ಗ್ಯಾಲರಿಲಿ ಏನು 20-30 ವಿಡಿಯೋಸ್ ಇಟ್ಕೊಂಡ್ವಿ ಅಂತಂದ್ರೆ ಅದನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಲೆಂತಿ ವಿಡಿಯೋಸ್ ಇರುತ್ತೆ. ಅದನ್ನ ನೋಡ್ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಹೋಗ್ಬೇಕು. ಅದಕ್ಕಿಂತ ನಾವೊಂದು ವಿಡಿಯೋಸ್ ನ ಎಡಿಟ್ ಮಾಡಿ ಇಟ್ಕೊಂಡು ಈ ತರ ಚಾನಲ್ಗೆ ಹಾಕೊಂಡ್ವಿ ಅಂತಂದ್ರೆ ಅದ್ ನಮ್ಗೆ ಲೈಫ್ ಲಾಂಗ್ ಯಾವತ್ತೂ ಕೂಡ ಅದು ಮೆಮೊರೀಸ್ ಆಗಿರುತ್ತೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಒಂದು ಒಳ್ಳೆ ಮೆಮೊರೀಸ್ಗೋಸ್ಕರ ಸ್ಟಾರ್ಟ್ ಮಾಡಿರೋದು. ಯಾವತ್ತೂ ಒಂದಿನ ಬೇಜಾರಾದಾಗ, ಅಥವಾ ಯಾವತ್ತೋ ಒಂದಿನ ನಮ್ದು ಹಳೆ ನೆನಪುಗಳನ್ನ ನೆನ್ಪು ಮಾಡ್ಕೊಳಕ್ಕೋಸ್ಕರ ಈ ತರ ಒಂದ್ ವಿಡಿಯೋಸ್ ಮಾಡಿದ್ನ ಮತ್ತೆ ನಾವು ನೋಡ್ಬೋದು ಕುತ್ಕೊಂಡು. ಚೆನ್ನಾಗಿರುತ್ತೆ ಅದೆಲ್ಲ ನೋಡ್ಕೊಂಡು. ಈ ತರ ನಾವು ಹಿಂಗ್ ಹೋಗಿದ್ವಾ, ಹಿಂಗೆಲ್ಲ ಮಾಡಿದ್ವಾ ಅಂತ ನಮ್ಮ ಮೆಮೊರೀಸ್ ನೆನ್ಸ್ಕೊಳಕ್ಕೆ ತುಂಬಾನೇ ಖುಷಿ ಆಗತ್ತೆ. ಹಿಂಗಿದ್ವಾ ನಾವು ಅಂತ ನಾವ್ ಯಾವಾಗ ಸಾಯೋವರ್ಗು ಯಾವತ್ತಾದ್ರೂ ಕುತ್ಕೊಂಡು ನೋಡ್ಕೊಳ್ಬೋದು. ಅದೇ ನಾನ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಒಂದ್ ಒಳ್ಳೆ ಮೆಮೊರೀಸ್ಗೋಸ್ಕರ ಅಂತಾನೆ ಸ್ಟಾರ್ಟ್ ಮಾಡಿದ್ದು, ಬೇರೆ ಏನು ಉದ್ದೇಶದಿಂದ ಮಾಡಿಲ್ಲ. ಆದ್ರೆ ಹಂಗೆ ಮಾಡ್ತಾ ಮಾಡ್ತಾ ಈಗ ಯಾವ್ದೇ ಆದ್ರೂ ಒಂದು ಕೆಲ್ಸದಲ್ಲಿ ಲಾಸ್ಟ್ ಅಲ್ಲಿ ನಾವು ಇದ್ರಲ್ಲಿ ಒಂದು ಅರ್ನಿಂಗ್ಸ್ ಅಂತ ಇದ್ರೆ ಚೆನ್ನಾಗಿರೋದು ಅಂತ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀವಲ್ವಾ, ಅವಾಗ ಆತರ ಅನ್ಸುತ್ತೆ ಇದ್ರಲ್ಲಿ ಒಂದು ಅರ್ನಿಂಗ್ ಸ್ಟಾರ್ಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹಂಗೆ ನಾನು ಏನು ವಿಡಿಯೋಸ್ ನ ಹಾಕೊಂಡ್ ಬಂದೆ. ನಂದು 1000 ಸಬ್ಸ್ಕ್ರೈಬರ್ ಅವಾಗ್ಲೇ ಒಂದು 6-7 ಮಂತ್ ಬ್ಯಾಕ್ ಕಂಪ್ಲೀಟ್ ಆಗಿತ್ತು. ಅಂದ್ರೆ ವಾಚ್ ಅವರ್ಸ್ ತುಂಬಾನೇ ಸ್ಲೋ ಆಯ್ತು ಹೇಳ್ಬೇಕಂತಂದ್ರೆ. 1 ಇಯರ್ ಟೈಮ್ ತಗೊಳ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗಕ್ಕೆ. ವಾಚ್ ಅವರ್ಸ್ ಕಂಪ್ಲೀಟ್ ಆಗಕ್ಕೆ ಏನು 1 ಇಯರ್ 2 ಇಯರ್ ಬೇಕು ಅಂತ ಇಲ್ಲ. ನಮ್ದು ವಿಡಿಯೋಸ್ ಕಂಟೆಂಟ್ ಚೆನ್ನಾಗಿದ್ರೆ, ವಿಡಿಯೋಸ್ ಚೆನ್ನಾಗಿದ್ರೆ 1 ದಿನ ಅಥವಾ 2 ದಿನದಲ್ಲೇ ವಿಡಿಯೋ ವೈರಲ್ ಆಗ್ಬಿಟ್ಟು ಚಾನಲ್ ಮಾನಿಟೈಸ್ ಆಗತ್ತೆ. ಬಟ್ ಅದೇ ವಿಡಿಯೋಸ್ ಕ್ವಾಲಿಟಿ ಇರ್ಬೇಕು, ಒಳ್ಳೆ ಕಂಟೆಂಟ್ ಇರ್ಬೇಕು. ಒಳ್ಳೆ ಕಂಟೆಂಟ್ ಕೊಟ್ರೆ ಜನ ಇಷ್ಟಪಡ್ತಾರೆ, ವಿಡಿಯೋಸ್ ನೋಡೇ ನೋಡ್ತಾರೆ. ಅವಾಗ ಆಟೋಮೆಟಿಕಲಿ ಏನು ವಾಚ್ ಅವರ್ಸ್ ಮತ್ತೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತೆ. ಬೇಗ ಕಂಪ್ಲೀಟ್ ಆದ್ರೆ ಬೇಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಗೆಲ್ಲ ಏನಂತಂದ್ರೆ ಮನೇಲಿ ಮಗುನ್ ಇಟ್ಕೊಂಡು ಕೆಲ್ಸ ಮಾಡ್ಕೊಂಡು ಮಗುನ್ ನೋಡ್ಕೊಂಡು ವಿಡಿಯೋಸ್ ಮಾಡೋದು ಎಲ್ಲ ಸ್ವಲ್ಪ ಚೂರ್ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಕ್ಳು ಮನೇಲಿ ಇದ್ದಾಗ ಆಟೋಮೆಟಿಕಲಿ ಏನು ಅವರು ಡಿಸ್ಟರ್ಬ್ ಮಾಡೇ ಮಾಡ್ತಾರೆ. ವಿಡಿಯೋಸ್ ಮಾಡ್ಬೇಕಾದ್ರೆ, ಎಡಿಟ್ ಮಾಡ್ಬೇಕಾದ್ರೆ ಬರ್ತಾನೆ ಇರ್ತಾರೆ. ಹಂಗಾಗಿ ಒಂದು ಫ್ರೀ ಆಗಿ ನಾವು ಅದಕ್ಕೆ ಟೈಮ್ ಕೊಟ್ಟು ವಿಡಿಯೋ ಮಾಡಕ್ ಆಗಲ್ಲ. ಮತ್ತೆ ಅದ್ರ ಜೊತೆ ಮನೆ ಕೆಲ್ಸ, ಅಡ್ಗೆ ಅಂತ ಟೈಮ್ ಹೋಗ್ತಿರುತ್ತೆ. ಇದನ್ನೆಲ್ಲ ಮಾಡ್ಕೊಂಡು ನಮ್ಗೆ ಫ್ರೀ ಆಗಿದ್ದು ಟೈಮ್ ಸಿಕ್ಕಾಗಷ್ಟೇ ನಾವು ವಿಡಿಯೋ ಮಾಡ್ಕೊಳಕ್ ಆಗೋದು. ಹಂಗಾಗಿ ಏನಾಯ್ತು ಅಂತಂದ್ರೆ ನನ್ಗೆ ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಕೊಡಕ್ ಆಗಿಲ್ಲ. ಹಾಗಾಗಿ ನಮ್ದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಸ್ಲೋ ಆಯ್ತು ಅಂತಾನೆ ಹೇಳ್ಬೋದು. ನಾವು ಫುಲ್ ಅದಕ್ಕೋಸ್ಕರ ಒಂದ್ ಒಳ್ಳೆ ಟೈಮ್ ಕೊಟ್ಟು ತುಂಬಾ ಚೆನ್ನಾಗ್ ಮಾಡ್ಕೊಂಡ್ ಬಂದ್ವಿ ಅಂತಂದ್ರೆ
ಯೂಟ್ಯೂಬ್ ಖಂಡಿತ ಅದೊಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಅದರಲ್ಲೇ ಅರ್ನಿಂಗ್ಸ್ ಮಾಡ್ಕೊಂಡು ಅದನ್ನೇ ಒಂದು ಬಿಸ್ನೆಸ್ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಇರ್ಬೇಕು. ಇವಾಗ ನನ್ನ ಚಾನೆಲ್ ನ ನೋಡೋದಂತಂದ್ರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೇ ಇಲ್ಲ. ಒಂದು ಮಂತ್ಲಿ ಒಂದ್ ವಿಡಿಯೋ ಹಾಕೋದು ನಂದು ಕಷ್ಟ ಆಗಿದೆ. ಅಂದ್ರೆ ವಿಡಿಯೋ ಮಾಡಕ್ ಟೈಮ್ ಇರಲ್ಲ, ಎಡಿಟ್ ಮಾಡಕ್ ಟೈಮ್ ಇರಲ್ಲ. ಹಿಂಗೆ ಮನೇಲಿ ಮಗ ಇರ್ತಾನೆ, ಕೆಲಸ ಎಲ್ಲ ಮಾಡ್ಕೊಂಡು ಫ್ರೀ ಇದ್ದಾಗ ಮಾಡ್ಬೇಕು, ಇದೆಲ್ಲ ಮಾಡಕ್ಕೆ ಸ್ವಲ್ಪ ಕಷ್ಟನೇ. ಹಂಗಾಗಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೇ ಇಲ್ಲ. ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ವಿ ಅಂತಂದ್ರೆ ವಿಡಿಯೋಸ್ ಚೆನ್ನಾಗಿ ಓಡುತ್ತೆ. ಅಂದ್ರೆ ವೀಕ್ಲಿ ಒಂದು ಕಂಪಲ್ಸರಿ ಒಂದು 2 ವಿಡಿಯೋಸ್ ಹಾಕ್ಬೇಕು ನಾವು ಚಾನಲ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚಾನಲ್ಗೆ ಒಂದು ವೀಕ್ಲಿ 2 ವಿಡಿಯೋಸ್ ನ ಹಾಕ್ತಾ ಬಂದ್ರೆ ಅದು ಚೆನ್ನಾಗಿ ವಿಡಿಯೋಸ್ ರನ್ ಆಗುತ್ತೆ. ನಾವು ಒಂದ್ ವಿಡಿಯೋ ಹಾಕೋದು, ಆಮೇಲೆ 1 ಮಂತ್ ಬಿಟ್ಟು ಇನ್ನೊಂದ್ ವಿಡಿಯೋ ಹಾಕೋದು, ಯಾವಾಗ್ಲೂ ಒಂದ್ ವಿಡಿಯೋ ಹಾಕೋದು, ಈ ತರ ಮಾಡ್ತಾ ಇದ್ರೆ ವ್ಯೂಸ್ ಬರಲ್ಲ, ಅಷ್ಟಾಗಿ ಚೆನ್ನಾಗಿ ವ್ಯೂಸ್ ಬರಲ್ಲ. ಹಂಗಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ನಾವು ಫಾಲೋ ಮಾಡ್ಕೊಂಡ್ ಬಂದ್ವಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ವ್ಯೂಸ್, ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಯೂಟ್ಯೂಬ್ ವಿಡಿಯೋಸ್ ಮಾಡೋಕೆ ಮನೇಲಿ ಫ್ಯಾಮಿಲಿ ಅವ್ರದ್ದು ಸಪೋರ್ಟ್ ಸಿಗ್ತಾ ಅಂತ ಕೇಳೋದಾದ್ರೆ ಅವರು ಡೈರೆಕ್ಟ್ ಆಗಿ ಏನು ಸಪೋರ್ಟ್ ಮಾಡದೇ ಇದ್ರು ವಿಡಿಯೋಸ್ ಮಾಡೋಕೇನು ಅವರು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಯಾರು ಏನ್ ಮಾಡ್ಬೇಡ ಅಂತ ಏನು ಹೇಳ್ತಿರ್ಲಿಲ್ಲ. ನಮ್ ಮನೇಲಿ ನಮ್ ಹಸ್ಬೆಂಡ್ ಆಗ್ಲಿ, ನಮ್ಮ ಅಪ್ಪ ಅಮ್ಮ ಆಗ್ಲಿ ಯಾರು ಏನು ಹೇಳಿಲ್ಲ. ಅಂದ್ರೆ ನಾನೇನು ಕೆಟ್ಟದಾಗೇನು ವಿಡಿಯೋ ಮಾಡಿಲ್ಲ, ಕೆಟ್ಟ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಏನ್ ಮಾಡಿಲ್ಲ. ಹಂಗಾಗಿ ಅವ್ರೇನು ನನ್ಗೇನ್ ಆತರ ಏನ್ ಮಾಡ್ಬೇಡ ಅಂತ ಏನ್ ಹೇಳಿಲ್ಲ, ಸಪೋರ್ಟ್ ಮಾಡಿದ್ರು ಚೆನ್ನಾಗಿ. ನನ್ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ ಅವರು ಏನು ವಿಡಿಯೋ ಮಾಡ್ಬೇಡ ಅಂತ ಏನ್ ಹೇಳಲ್ಲ. ಅವ್ರಿಗೆ ನಾನು ಸ್ಟಾರ್ಟಿಂಗ್ ಕರಿತಾ ಇದ್ದೆ, ವಿಡಿಯೋಸ್ ಮಾಡೋಣ ಬನ್ನಿ ಬನ್ನಿ ಅಂತ. ಯಾವ್ದೋ ಒಂದು ಸಣ್ಣದೊಂದು ಏನೋ ಒಂದು ಕಂಟೆಂಟಿಗೆ ಬಂದಿದ್ರು ಅಷ್ಟೇ, ಒಂದೇ ಒಂದು. ಆಮೇಲೆ ಅವ್ರು ಅದೇ ಫಸ್ಟ್ ಅದೇ ಲಾಸ್ಟ್ ಬರ್ಲೇ ಇಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರ ಏನಂತ ಗೊತ್ತಿಲ್ಲ ನಂಗೆ. ಅವರು ಬರ್ಲೇ ಇಲ್ಲ, ಮತ್ತೆ ಯಾವ ವಿಡಿಯೋಸ್ಗೂ ಬರ್ಲಿಲ್ಲ. ಅವ್ರು ನೀನ್ ಬೇಕಿದ್ರೆ ವಿಡಿಯೋ ಮಾಡ್ಕೊ, ನನ್ನನ್ನಂತೂ ಕರಿಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಅಂದಿದ್ದೆ, ಯಾರೋ ಏನೋ ಹೇಳಿರ್ಬೇಕು ನಿಮ್ಗೆ, ಅದಕ್ಕೆ ವಿಡಿಯೋಸ್ ಮಾಡೋಕೆ ಬರ್ತಾ ಇಲ್ಲ ಅಂತ. ಅವ್ರಂದ್ರು ಹಂಗೇನಿಲ್ಲ, ಯಾರು ಏನ್ ಹೇಳಿಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲೆಲ್ಲ, ನೀನ್ ಬೇಕಿದ್ರೆ ಮಾಡ್ಕೊ ಅಂತ ಅಂದ್ರು. ಹಂಗಾಗಿ ಅವ್ರ ಕಡೆ ಏನ್ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ವಿಡಿಯೋಸ್ ಮಾಡೋಕೆ. ಬಟ್ ಅವರು ವಿಡಿಯೋ ಮಾಡೋಕ್ಕಾಗ್ಲಿ ಎಡಿಟಿಂಗ್ ಆಗ್ಲಿ ಯಾವ್ದಕ್ಕೂ ಬರಲ್ಲ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ನಾನೇ ಮಾಡ್ಕೊಂಡು ನಾನೇ ಎಲ್ಲ ಮಾಡ್ಕೋಬೇಕಷ್ಟೆ. ಆಮೇಲೆ ಕೆಲವೊಂದಷ್ಟು ಜನ ಹೇಳ್ತಾ ಇರ್ತಾರೆ, ಅಂದ್ರೆ ಕೆಲವರು ಆದಿದ್ದವರು ಈಗ ಮಾತಾಡೋರು ಇದ್ದೇ ಇರ್ತಾರೆ, ಅವ್ರಿಗೇನು ಮಾಡಕ್ ಬೇರೆ ಕೆಲ್ಸ ಇರಲ್ಲ, ಕುತ್ಕೊಂಡು ವಿಡಿಯೋಸ್ ಮಾಡ್ತಾರೆ ಅಂತ. ವಿಡಿಯೋಸ್ ಮಾಡೋದು ಏನು ಈಸಿ ಏನಲ್ಲ, ಅವ್ರು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂದ್ ವಿಡಿಯೋ ಮಾಡಿ ನೋಡಿ ನೀವು, ಈಸಿನಾ ಕಷ್ಟನಾ ಅಂತ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆಮೇಲೆ ಯಾರು ಏನ್ ಫ್ರೀಯಾಗಿ ಕುತ್ಕೊಂಡೇನು ವಿಡಿಯೋಸ್ ಮಾಡ್ಕೊಂಡ್ ಕುತ್ಕೊಂಡಿರಲ್ಲ, ಅವ್ರಿಗೆ ಅವ್ರದ್ದೇ ಆದ ಒಂದಷ್ಟು ಕೆಲ್ಸಗಳಿರ್ತವೆ, ಜವಾಬ್ದಾರಿ ಇರುತ್ತೆ. ಎಲ್ಲದನ್ನು ಮಾಡಿ ಮುಗಿಸ್ಕೊಂಡು ಟೈಮ್ ಇದ್ದಾಗ ವಿಡಿಯೋಸ್ ಮಾಡ್ಕೊಳ್ತಾರೆ. ಇನ್ ಫ್ರೀಯಾಗಿ ಯಾರು ಮಾಡಲ್ಲ ಕುತ್ಕೊಂಡು. ಹಾಗಾಗಿ ಆಡ್ಕೊಳ್ಳೋರಿಗೆ ಒಂದ್ ಮಾತು ಅಂತಂದ್ರೆ, ನೀವ್ ಒಂದ್ ವಿಡಿಯೋ ಕುತ್ಕೊಂಡು ವಿಡಿಯೋ ಮಾಡಿ ಪೇಶನ್ಸ್ ಇಂದ ಎಡಿಟ್ ಮಾಡಿ ತೋರಿಸಿ, ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋಸ್ ಮಾಡೋದು ಎಷ್ಟ್ ಕಷ್ಟ, ಎಡಿಟ್ ಮಾಡೋದು ಎಷ್ಟ್ ಕಷ್ಟ ಅಂತ. ಒಂದ್ 5 ನಿಮಿಷದ ವಿಡಿಯೋ ಮಾಡ್ದಾಗ್ಲೇ ಗೊತ್ತಾಗುತ್ತೆ ಎಡಿಟಿಂಗ್ ಎಲ್ಲ ಎಷ್ಟ್ ಕಷ್ಟ, ಕಣ್ಣು ತಲೆನೋವು ಬರುತ್ತೆ ಅಂತ. ಆಮೇಲೆ ವಿಡಿಯೋಸ್ ಯಾಕೆ ಮಾಡ್ಬೇಕು ಅಂತ ಕೇಳೋದಂತಂದ್ರೆ, ಒಂದು ನಾನು ಅವಾಗ್ಲೇ ಹೇಳ್ದೆ, ಒಂದ್ ಒಳ್ಳೆ ಮೆಮೊರೀಸ್ಗೋಸ್ಕರ ಅಂತ. ಇನ್ನೊಂದು ಅದ್ರ ಜೊತೆಗೆ ಏನೇನು ಅರ್ನಿಂಗ್ಸ್ಗೋಸ್ಕರ. ಸ್ಟಾರ್ಟಿಂಗ್ ನಮ್ಗೆ ಅರ್ನಿಂಗ್ಸ್ ಬರ್ದೇ ಇರ್ಬೋದು, ಅಥವಾ ಸ್ಟಾರ್ಟಿಂಗ್ ಒಂದ್ ಸಣ್ಣದಾಗಿ ಬರ್ಬೋದು. ಬಟ್ ನಮ್ಗೆ ಆಮೇಲೆ ಒಂದು ಸ್ಲೋ ಆಗಿ ಒಂದು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತ ಏನ್ ಹೇಳಲ್ಲ. ಕಷ್ಟಪಟ್ರೆ ಸಿಕ್ಕೇ ಸಿಗುತ್ತೆ. ಅದು ನಮ್ಗೊಂದು ಸೈಡ್ ವರ್ಕ್ ತರ ಇರುತ್ತೆ, ಅಂದ್ರೆ ಏನು ಸೈಡ್ ಬಿಸ್ನೆಸ್ ತರ ಇರುತ್ತೆ. ಅದ್ರಲ್ಲೊಂದು ಚಿಕ್ಕದಾಗಿ ಎಷ್ಟ್ ಬರುತ್ತೋ ಅಷ್ಟ್ ಪರವಾಗಿಲ್ಲ, ನಮ್ಗೆ ಯಾವ್ದೋ ಒಂದು ಖರ್ಚಿಗಾಗುತ್ತೆ. ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಒಬ್ರೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಅಂತ ಇರುತ್ತೆ. ಕೆಲವರಿಗೆ ಏನು ಡ್ಯಾನ್ಸ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಏನೊಂದು ಇಂಟ್ರೆಸ್ಟ್ ಇರುತ್ತೆ, ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನನ್ಗೇನು ವಿಡಿಯೋಸ್ ಮಾಡೋದು ಇಷ್ಟ. ಸೊ ನಾನು ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ಕೊಳ್ತೀನಿ. ಆಮೇಲೆ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ಕಷ್ಟ ಇರುತ್ತೆ ಎಡಿಟಿಂಗು. ಸ್ಟಾರ್ಟಿಂಗ್ ನನ್ ವಿಡಿಯೋಸ್ ನೋಡಿದ್ರೆ ನನ್ಗೇನು ಗೊತ್ತಿರ್ಲಿಲ್ಲ. ಒಟ್ಟು ಸುಮ್ಮನೆ ಏನೋ ಒಂದ್ ವಿಡಿಯೋ ಮಾಡಿ ಹಾಕ್ತಿದ್ದೆ, ಎಡಿಟಿಂಗ್ ಎಲ್ಲ ನನ್ಗೆ ಏನು ಗೊತ್ತಿರ್ಲಿಲ್ಲ. ಹಂಗಾಗಿ ಆಮೇಲೆ ಒಂದೊಂದನ್ನೇ ನಾನು ತಿಳ್ಕೊಂತ ಹೋದೆ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ,
ಕೆಲವೊಂದನ್ನೆಲ್ಲ ತಿಳ್ಕೊಳ್ತಾ ಹೋದೆ. ಇನ್ನೂ ಬೇಕಾದಷ್ಟಿದಾವೆ ತಿಳ್ಕೊಳ್ಳೋದು. ಒಂದಷ್ಟು ಗೊತ್ತಿದ್ದಿದ್ ಒಂದಷ್ಟನ್ನ ತಿಳ್ಕೊಂಡು ವಿಡಿಯೋಸ್ ಮಾಡಿ ಹಾಕ್ತೀನಿ ಅಷ್ಟೇ. ಆಮೇಲೆ ಎಡಿಟ್ ಮಾಡುವಾಗ ಯಾವ್ದು ಡಿಸ್ಟರ್ಬ್ ಇರಬಾರ್ದು. ನಮ್ಮ ಮನೇಲಿ ನನ್ ಮಗ ಅಂತೂ ಬರ್ತಾನೆ ಇರ್ತಾನೆ ವಿಡಿಯೋ ಎಡಿಟ್ ಮಾಡುವಾಗ. ಅವನ್ದು ಡಿಸ್ಟರ್ಬ್ ಇದ್ದೇ ಇರುತ್ತೆ. ಹಂಗಾಗಿ ಅವನ್ ಇಲ್ದಿದ್ದಾಗ ಅವ್ನ್ ಸ್ಕೂಲಿಗೆ ಹೋದಾಗ ಕುತ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನ್ ವಿಡಿಯೋ ಎಡಿಟ್ ಮಾಡ್ತೀನಿ ಕುತ್ಕೊಂಡು. ಕೆಲವು ಸಲ ಕಂಟಿನ್ಯೂಸ್ ಎಡಿಟಿಂಗ್ ಮಾಡುವಾಗ ಕಣ್ಣು ತಲೆನೋವು ಎಲ್ಲ ಬಂದ್ಬಿಡ್ತಿತ್ತು. ಹಂಗಾಗಿ ಹೇಳಿದ್ ವಿಡಿಯೋ ಎಡಿಟಿಂಗ್ ತುಂಬಾ ಕಷ್ಟ ಅಂತ. ಮಾಡಿದವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಇನ್ನು ಪೇಶನ್ಸ್ ಇರ್ಬೇಕು ಮೈನ್ ಆಗಿ. ಪೇಶನ್ಸ್ ಇದ್ರೆ ಅಷ್ಟೇ ಮಾಡಕ್ಕಾಗದು. ಇಲ್ಲ ಅಂತಂದ್ರೆ ಇದನ್ನ ಯಾರ್ ಮಾಡ್ತಾರೋ ಹೋಗಪ್ಪ ಅಂತ ಅನ್ಸುತ್ತೆ. ಆಮೇಲೆ ವಿಡಿಯೋ ವಾಚ್ ಅವರ್ಸ್ ಆಗದೆ ಇದ್ದಾಗ ಸ್ಟಾರ್ಟಿಂಗ್ ನಲ್ಲಿ ಚಾನಲ್ ನಿಲ್ಸ್ಬಿಡೋಣ, ಬೇಡ ಸಾಲಿ ಯಾರ್ ಮಾಡ್ತಾರೆ ಅಂತ ತುಂಬಾನೇ ಅನ್ಸಿತ್ತು. ನಂಗೆ ತುಂಬಾ ಸಲ ಅನ್ಸ್ತಿತ್ತು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಕಮ್ಮಿ ಬಂದಾಗ, ವಾಚ್ ಅವರ್ಸ್ ಕಡಿಮೆ ಬಂದಾಗ ಬಿಡು ಸ್ಟಾಪ್ ಮಾಡೋಣ, ನಮ್ದು ಇದು ಕೈ ಹಿಡಿಯಲ್ಲ ಅನ್ಸುತ್ತೆ, ಆಗಲ್ಲ ಅನ್ಸುತ್ತೆ ನಮ್ಗೆ, ಬಿಟ್ಬಿಡೋಣ ಅಂತ ತುಂಬಾ ಸಲ ಅನ್ಕೊಂಡಿದ್ದೆ. ಅನ್ಕೊಂಡು ಈಗ ಫ್ರೆಂಡ್ಸ್ ಯಾರಾದ್ರೂ ಕೇಳಿದಾಗ ಹಿಂಗೆ ಚಾನಲ್ ಹೆಂಗ್ ನಡೀತಿದೆ ಅಂತ ಕೇಳಿದಾಗ ಅವ್ರ ಹತ್ರನೇ ಹೇಳಿದೆ, ಆಗಲ್ಲ, ಇದ್ ನಮ್ಗೆಲ್ಲ ಕೈ ಹಿಡಿಯಲ್ಲ, ನಾನು ಬಿಟ್ಬಿಡ್ತೀನಿ, ಸ್ಟಾಪ್ ಮಾಡ್ತೀನಿ, ಇನ್ಮೇಲೆ ವಿಡಿಯೋಸ್ ಮಾಡಲ್ಲ, ಹಾಕಲ್ಲ ಅಂತ ಹೇಳ್ತಾ ಇದ್ದೆ. ಅವಾಗ ಅವರು ಬಿಡ್ಬೇಡ, ಸ್ಟಾರ್ಟ್ ಮಾಡಿದ್ಯಲ್ಲ. ಸ್ಟಾರ್ಟಿಂಗ್ ಹಂಗೆ ಎಲ್ಲದ್ರಲ್ಲೂ ಹಂಗೇನೆ. ಯಾವ ಕೆಲ್ಸ ಅಂತಂದ್ರೂ ಸ್ಟಾರ್ಟಿಂಗು ಅಷ್ಟು ಬೇಗ ಸಕ್ಸಸ್ ಸಿಗಲ್ಲ. ಸಕ್ಸಸ್ ಆಗ್ಬೇಕಂದ್ರೆ ಕಷ್ಟ ಪಡ್ಲೇಬೇಕು. ಸ್ಟಾರ್ಟ್ ಮಾಡಿದ್ಯಲ್ಲ, ಯಾಕೆ ನಿಲ್ಸ್ತೀಯಾ, ಕಂಟಿನ್ಯೂ ಮಾಡು, ಮಾಡ್ತಾನೆ ಹೋಗು, ಒಂದಲ್ಲ ಒಂದಿನ ಏನು ಸಕ್ಸಸ್ ಆಗುತ್ತೆ ಅಂತ. ಹಂಗಾಗಿ ಅವ್ರು ಹೇಳ್ದಾಗೆಲ್ಲ ಹೌದಾ, ಹಂಗಾದ್ರೆ ನೋಡೋಣ, ಇನ್ನೊಂದ್ ಸ್ವಲ್ಪ ಟೈಮ್ ನೋಡೋಣ, ಸ್ವಲ್ಪ ಟೈಮ್ ನೋಡೋಣ, ಆದ್ರೆ ಆಯ್ತು, ಇಲ್ಲ ಅಂತಂದ್ರೆ ಬಿಡೋಣ ಅಂತ ಅನ್ಕೊಂಡು ಹಂಗೆ ಮಾಡ್ಕೊಂಡ್ ಬಂದೆ ಸ್ಲೋ ಆಗಿ. ಅದೇ ನನ್ನ ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಬೇಗನೆ ಏನು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ತಿತ್ತು. ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ನಾನು ಅವಾಗ್ಲೇ ಹೇಳ್ದಂಗೆ ಒಂದ್ ವಿಡಿಯೋಸ್ ವೈರಲ್ ಆದ್ರೆ ಸಾಕು, 1 ಅಥವಾ 2 days ಅಲ್ಲಿ ಏನು ವಾಚ್ ಅವರ್ಸ್ ಕಂಪ್ಲೀಟ್ ಆಗತ್ತೆ, ಕಷ್ಟ ಏನಿಲ್ಲ. ಬಟ್ ಒಳ್ಳೆ ಕ್ವಾಲಿಟಿ ಇರೋ ವಿಡಿಯೋ ಮಾಡ್ಬೇಕು, ಆಮೇಲೆ ಒಳ್ಳೆ ಕಂಟೆಂಟ್ ಇರ್ಬೇಕು, ಅದೇ ಮೇನ್ ಆಗೋದು. ನಂದು ಇವಾಗ ಒಂದು 3 ವಿಡಿಯೋಸ್ ವೈರಲ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು ಬೇಗನೆ. ಆಮೇಲೆ ವಿಡಿಯೋ ಮಾಡೋದಕ್ಕೆ ಅನ್ಸೋರು ಇದ್ದೇ ಇರ್ತಾರೆ. ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಾರ್ದು. ನನ್ಗೆ ಇವಾಗ ನನ್ ಊರಲ್ಲಿ ಹೋದ್ರೆ ಅಥವಾ ಯಾರಾದ್ರೂ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಸಿಕ್ಕಿದ್ರೆ ಸುಮ್ನೆ ತಮಾಷೆಗೆ ರೇಗಿಸ್ತಾರೆ. ನಾನು ಅದನ್ನ ಯಾವ್ದನ್ನು ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ, ಅಲ್ಲೇ ಕೇಳಲ್ಲ, ಬಿಟ್ಬಿಡ್ತೀನಿ ಅಷ್ಟೇ. ಮೈನ್ ಆಗಿ ನಮ್ದೇನು ಚಾನಲ್ ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದನ್ನ ಯಾವ್ದನ್ನು ನಾನು ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ. ಆಮೇಲೆ ನಂದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಲ್ರು ವಾಯ್ಸ್ ಕ್ಲಿಯರ್ ಇಲ್ಲ, ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಆಮೇಲೆ ವಾಯ್ಸ್ ಗಿಂತ ಮ್ಯೂಸಿಕ್ ಜಾಸ್ತಿ ಕೇಳಿಸ್ತಿದೆ ಅಂತೆಲ್ಲ ಮೆಸೇಜ್ ಮಾಡಿ ಹೇಳ್ತಿದ್ರು. ಅದೇ ಅವಾಗ ನನ್ಗೆ ಎಡಿಟಿಂಗ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಏನು, ನಾನು ವಾಯ್ಸ್ ಕೊಡಕ್ಕೆ ಮೈಕ್ ಯೂಸ್ ಮಾಡಿರ್ಲಿಲ್ಲ ಅವಾಗ. ಹಿಂಗೆ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅವಾಗ ಏನು ಹೊರಗಡೆ ಎಲ್ಲ ವಾಯ್ಸ್ ಕೇಳಿಸೋದು, ಡಿಸ್ಟರ್ಬೆನ್ಸ್ ಎಲ್ಲ ಇರ್ತಿತ್ತು. ಹಾಗಾಗಿ ವಾಯ್ಸ್ ಕ್ಲಿಯರ್ ಇರ್ತಿರ್ಲಿಲ್ಲ. ಆಮೇಲೆ ಮೈಕ್ ತಗೊಳ್ಳೋಣ ಅಂತ ತುಂಬಾ ಸಲ ಅನ್ಕೊಂಡೆ. ಅದ್ ಯಾಕೆ ಸುಮ್ನೆ ಖರ್ಚು ಮಾಡ್ಬೇಕು, ಅರ್ನಿಂಗ್ಸ್ ಇಲ್ದೇನೆ ಯಾಕೆ ಖರ್ಚು ಮಾಡ್ಬೇಕು ಅಂತ ಅನ್ಕೊಂಡು ನಾನು ತಗೊಳ್ದೇನೆ ಹಂಗೆ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ ಮೈಕ್ ಯೂಸ್ ಮಾಡ್ತಾ. ಬಟ್ ಒಂದಷ್ಟು ಜನ ಎಲ್ಲಾ ತರ ಆಕ್ಸೆಸರೀಸ್ ನ ಯೂಸ್ ಮಾಡ್ಕೊಂಡು ಒಂದ್ ಒಳ್ಳೆ ಕ್ವಾಲಿಟಿ ಇರೋ ವಿಡಿಯೋಸ್ ನ ಮಾಡ್ತಾರೆ. ನನ್ಗೇನಂತಂದ್ರೆ ಅದೇ, ನನ್ನ ಖರ್ಚಿಲ್ದೆ ವಿಡಿಯೋ ಮಾಡ್ಬೇಕು ಅಂತ ಹಂಗೆ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ನನ್ಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತಿದ್ಯಾ ಅಂತ ಹೇಳೋದಾದ್ರೆ, ಇನ್ನು ಅರ್ನಿಂಗ್ಸ್ ಸ್ಟಾರ್ಟ್ ಆಗಿಲ್ಲ. ಇನ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರೋದಷ್ಟೇ ನಾನು. ಅಂದ್ರೆ ಯೂಟ್ಯೂಬ್ ರೂಲ್ಸ್ ಇರುತ್ತಲ್ವಾ, ಇವಾಗ 4000 ವಾಚ್ ಅವರ್ಸ್, ಆಮೇಲೆ 1000 ಸಬ್ಸ್ಕ್ರೈಬರ್. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಆದ್ಮೇಲೆನೆ ನಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು. ಇವಾಗ ಜಸ್ಟ್ ಅದೇನು ರೂಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇನ್ಮೇಲೆ ಏನು ಅರ್ನಿಂಗ್ಸ್ ಸ್ಟಾರ್ಟ್ ಆಗತ್ತೆ. ಇನ್ಮೇಲೆ ನಾನು ಯಾವ್ದೇ ಹಾಕಿದ್ರು ಒಂದು ದೊಡ್ಡದಾಗೇನಲ್ಲ, ಒಂದು ಸ್ಟಾರ್ಟಿಂಗ್ ಸಣ್ಣದಾಗಿ ಒಂದು ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಯೂಟ್ಯೂಬ್ ಗಿಂತ ಮುಂಚೆ ಫೇಸ್ಬುಕ್ ನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸುಮ್ಮನೆ ಏನೋ ಒಂದು ಫೋಟೋಸ್ ಹಾಕೋದಾಗಿರ್ಬೋದು, ವಿಡಿಯೋಸ್ ಹಾಕೋದಾಗಿರ್ಬೋದು ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಇದ್ರಲ್ಲಿ ಅರ್ನಿಂಗ್ಸ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಗೊತ್ತಿತ್ತು, ಬಟ್ ಯೂಟ್ಯೂಬ್ ಅಲ್ಲಿ ತುಂಬಾ ರೂಲ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಗೊತ್ತಿತ್ತು, ರೂಲ್ಸ್ ಜಾಸ್ತಿ ಇದೆ ಅಂತ. ಅದೇ ಫೇಸ್ಬುಕ್ ಅಲ್ಲಿ ಇಷ್ಟ ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನನ್ಗೂನು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ದೊಡ್ಡ ಮಟ್ಟಕ್ಕೆ
ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಇವಾಗ ಸ್ವಲ್ಪ ಟೈಮ್ ಆಯ್ತು ಅರ್ನಿಂಗ್ ಸ್ಟಾರ್ಟ್ ಆಗಿ. ಫೇಸ್ಬುಕ್ ನಲ್ಲಿ ದುಡ್ಡು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯೂಟ್ಯೂಬ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಬೇಗ ವಾಚ್ ಅವರ್ಸ್ ಆಗಲಿ ಬೇಗ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಯೂಟ್ಯೂಬ್ಗೆ ವೆಯ್ಟ್ ಮಾಡಿದೆ. ಬಟ್ ಯೂಟ್ಯೂಬ್ಗಿಂತ ಮೊದಲೇ ಫೇಸ್ಬುಕ್ನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಯಿತು. ತುಂಬಾ ಜನ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಕೆಲಸ ಬಿಟ್ಟಿರ್ತಾರೆ. ಅವರಿಗೆ ಏನೇ ಒಂದ್ ಖರ್ಚಿದ್ರು, ನಮ್ಗೆ ಏನೋ ಒಂದ್ ದುಡ್ಡು ಬೇಕಿದ್ರು ನಾವು ಇನ್ನೊಬ್ರನ್ನ ಡಿಪೆಂಡ್ ಆಗಿರ್ಬೇಕು, ಇನ್ನೊಬ್ರನ್ನ ಕೇಳ್ಬೇಕು ಅಂತಂದ್ರೆ ಬೇಜಾರಾಗ್ತಾ ಇರುತ್ತೆ. ಅವರಿಗೆ ಕೆಲ್ಸಕ್ ಹೋಗಕ್ ಆಗ್ತಿರಲ್ಲ, ಮಗು ನೋಡ್ಕೊಳಕ್ ಇರುತ್ತೆ, ಯಾರ್ದು ಸಪೋರ್ಟ್ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಹೆಣ್ಮಕ್ಳು ತುಂಬಾ ಸಫರ್ ಆಗ್ತಾ ಇರ್ತಾರೆ. ಯಾಕಂದ್ರೆ ನಾವು ಮೊದ್ಲು ಕೆಲ್ಸಕ್ಕೆ ಹೋಗ್ತಾ ಅವರು ಇಂಡಿಪೆಂಡೆಂಟ್ ಆಗಿ ಇರ್ತಾರೆ, ಅವ್ರ ಖರ್ಚು ಅವ್ರು ನೋಡ್ಕೊಳ್ತಾ ಇರ್ತಾರೆ. ತುಂಬಾ ಬೇಜಾರಾಗುತ್ತೆ ಇನ್ನೊಬ್ರನ್ನ ಕೇಳ್ಬೇಕು ಅಂತಂದ್ರೆ. ಅವಾಗ ನಾವು ವರ್ಕ್ ಫ್ರಮ್ ಹೋಮ್ ನೋಡ್ಕೊಳಕ್ಕೆ ಹೋಗ್ತೀವಿ. ಬಟ್ ವರ್ಕ್ ಫ್ರಮ್ ಹೋಮ್ ನೋಡೋದಂತಾದ್ರೆ ತುಂಬಾ ಫೇಕ್ ಇರುತ್ತೆ. ಕೆಲವರು ಮೋಸ ಮಾಡೋರು ಇರ್ತಾರೆ, ದುಡ್ಡಿಸ್ಕೊಂಡು ಇಲ್ವಾ ಕೆಲ್ಸ ಕೊಡಿಸ್ತೀವಿ, ಒಳ್ಳೆ ಸಂಬಳ ಇದೆ ಅಂತೆಲ್ಲ ಹೇಳ್ಕೊಂಡು ಮೋಸ ಮಾಡೋರು ತುಂಬಾ ಜನ ಇರ್ತಾರೆ, ಮೋಸ ಹೋಗೋರು ತುಂಬಾ ಜನ ಇರ್ತಾರೆ. ನಾನು ಒಬ್ಳು. ಎಲ್ಲ ಫೇಕ್. ಕಳ್ಕೊಂಡಿದ್ದೀನಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೋಗಿ. ನಾವೇನ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಏನು IT ಕಂಪನಿ ಇದ್ದು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಆಮೇಲೆ ಅಲ್ಲೇ ಸ್ವಲ್ಪ ಟೈಮ್ ವರ್ಕ್ ಮಾಡಿ ಆಮೇಲೆ ವರ್ಕ್ ಫ್ರಮ್ ಹೋಮ್ ಕೊಟ್ರೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಬಿಟ್ರೆ ಮತ್ತೆಲ್ಲಾ ಫೇಕ್ ಇರ್ತವೆ. ಅದಕ್ಕೋಸ್ಕರ ನನ್ಗೆ ಈ ತರ ಒಂದು ಕೆಲ್ಸ ಅಂತಿದ್ರೆ ಅಂತ ತುಂಬಾನೇ ಅನ್ಸ್ತಾ ಇತ್ತು. ಆಮೇಲೆ ಕುತ್ಕೊಂಡು ಏನೋ ಒಂದು ಕೆಲ್ಸ ಮಾಡ್ಕೊಂಡು ಸಣ್ಣದಾಗಿ ಅರ್ನಿಂಗ್ಸ್ ಆದ್ರೆ ನಮ್ದೇನೋ ಒಂದ್ ಖರ್ಚಿಗಾಗುತ್ತೆ ಅಂತ ತುಂಬಾನೇ ಅನ್ಸ್ತಾ ಇತ್ತು. ಇದು ನಮ್ದೊಬ್ಳದಲ್ಲ, ತುಂಬಾ ಜನನ್ ಕೇಳಿದೀನಿ, ಎಸ್ಪೆಷಲಿ ಮದ್ವೆ ಆಗಿ ಮಗು ಆದವ್ರಿಗೆ. ನಂಗೊಬ್ರಿಗೆ ಈ ತರ ಅನ್ಸ್ತಿದೆ ಅಂತ ನಾನ್ ಅನ್ಕೊಂಡಿದ್ದೆ. ನಾನ್ ಈ ತರ ಹೇಳ್ಕೊಂಡಾಗ ಮಾತ್ರ ಗೊತ್ತಾಗಿದ್ದು ಅವ್ರಿಗೂನು ಅನ್ಸ್ತಿದೆ ಅಂತ. ಈ ತರ ಏನು ಕೆಲ್ಸಕ್ ಹೋಗಕ್ ಆಗ್ತಾ ಇರಲ್ಲ, ಅರ್ನಿಂಗ್ಸ್ ಇರಲ್ಲ ಅಂತ ಅವ್ರಿಗೂನು ತುಂಬಾ ಅನಿಸ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದ್ ಕೆಲ್ಸ ಅಂತ ಇರ್ಬೇಕು, ಅರ್ನಿಂಗ್ಸ್ ಅಂತ ಇರ್ಬೇಕು, ನಮ್ ಖರ್ಚನ್ನ ನಾವ್ ನೋಡ್ಕೊಳ್ಳೋ ತರ ಇರ್ಬೇಕು. ಹಂಗಾಗಿ ಒಂದಷ್ಟು ಜನ ಹೆಣ್ಮಕ್ಳಿಗೆ ನಾನ್ ಹೇಳೋದು ಏನಂತಂದ್ರೆ, ಸ್ಟಾರ್ಟಿಂಗು ನೀವಿದೆ ಅಂತಲ್ಲ, ಯಾವ್ದಾದ್ರೂನು ಅಷ್ಟೇ ಸ್ಟಾರ್ಟಿಂಗು ಕಷ್ಟ ಆಗುತ್ತೆ. ಯಾವ್ದ್ರಲ್ಲೂ ನಾವೇನ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಸಿಗೋದಿಲ್ಲ, ದುಡ್ಡು ಸಿಗೋದು ಅಂತ ಇರೋದಿಲ್ಲ. ಇರುತ್ತೆ, ಇರಲ್ಲ ಅಂತ ಏನಿಲ್ಲ, ಅದನ್ನು ಇರುತ್ತೆ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಸಣ್ಣದಾಗಿ ಅಂದ್ರೆ ಅದನ್ನೇ ನೀವು ಸ್ಟಾರ್ಟಿಂಗ್ ಸಣ್ಣದಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ನಮ್ಗೆ ಯಾವ್ದೇ ಕೈ ಹಿಡಿದೇ ಇದ್ರೂನು ಆಮೇಲೆ ಹೋಗ್ತಾ ಹೋಗ್ತಾ ಅದ್ ನಮ್ಗೆ ಏನೋ ಫಲ ಕೊಟ್ಟೆ ಕೊಡುತ್ತೆ. ಕಷ್ಟ ಪಡಕ್ಕೆ ರೆಡಿ ಇರ್ಬೇಕು ಅಷ್ಟೇ. ನಾವು ಸುಮ್ನೆ ಕುತ್ಕೊಂಡು ಏನೋ ಒಂದ್ ಬರುತ್ತೆ ಏನೋ ಒಂದ್ ಆಗುತ್ತೆ ಅಂತಂದ್ರೆ ಯಾವ್ದು ಆಗಲ್ಲ. ಯಾವ್ದಕ್ಕಾದ್ರೂ ನಾವು ಟೈಮ್ ಕೊಡ್ಲೇಬೇಕು, ಕಷ್ಟ ಪಡ್ಲೇಬೇಕು. ಕಷ್ಟ ಪಟ್ರೇನೆ ನಮ್ಗೆ ಏನು ಫಲ ಸಿಗೋದು. ಅದಕ್ಕೆ ನಾನು ಒಂದಷ್ಟು ಜನ ಹೆಣ್ಮಕ್ಳಿಗೆ ಹೇಳೋದು ಏನಂತಂದ್ರೆ, ಎಸ್ಪೆಷಲಿ ಮಗು ಇರೋರ್ಗೆ, ನಿಮ್ಗೆ ಟೈಮ್ ಸಿಕ್ಕಾಗ ಏನಾದ್ರೂ ಒಂದು ಸ್ಟಾರ್ಟ್ ಮಾಡಿ, ಏನಾದ್ರೂ ಒಂದ್ ಕೆಲ್ಸ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ ಮೈಂಡು ಡೈವರ್ಟ್ ಆಗುತ್ತೆ. ಆಮೇಲೆ ಇನ್ನೊಬ್ರಿಗೆ ಎಲ್ಲದಕ್ಕೂ ಡಿಪೆಂಡ್ ಆಗ್ಬೇಕು ಅನ್ನೋದಿರಲ್ಲ. ಆಮೇಲೆ ನಾವ್ ಅದ್ರಲ್ಲೇ ಬ್ಯುಸಿ ಆಗಿ ಹೋಗ್ತೀವಿ, ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಆಗಕ್ಕೆ ಮಕ್ಳು ಇರ್ತಾರೆ ಬಿಡಿ, ಅವ್ರಂತೂ ನಮ್ಗೆ ಟೈಮೇ ಸಿಗೋದಿಲ್ಲ ಹೇಳ್ಬೇಕಂತಂದ್ರೆ. ಅವ್ರು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದ್ರಲ್ಲೇ ಫುಲ್ ಟೈಮ್ ಆಗೋಗುತ್ತೆ. ಆದ್ರೂನು ನಮ್ದು ಮೈಂಡ್ ಏನಿದೆ ಡೈವರ್ಟ್ ಆಗುತ್ತೆ. ಈ ತರ ಏನು ಒಳಗೊಳಗೆ ಅನ್ಸ್ತಿರುತ್ತಲ್ವಾ, ಸೊ ಅದ್ರಿಂದ ನಾವು ಹೊರಗಡೆ ಬರ್ಬೋದು, ಈ ತರ ಬೇಜಾರಿಂದ ಹೊರಗಡೆ ಬರ್ಬೋದು. ಆಮೇಲೆ ನಮ್ದು ಅಂತ ಏನೋ ಒಂದು ಕೆಲ್ಸ ನಡೀತಾ ಇದೆ ಅನ್ನೋದೊಂದು ಖುಷಿ ಇರುತ್ತೆ. ಏನೋ ಒಂದ್ ಮಾಡ್ತಿದೀವಿ, ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಸುಮ್ನೆ ಸುತ್ತಾಡ್ತಾ ಇಲ್ಲ, ಸುಮ್ನೆ ಅವ್ರಿವ್ರ ಹತ್ರ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂತ. ಒಳ್ಳೆ ಕೆಲ್ಸ ಮಾಡ್ತಾ ಇದೀರಿ ಅಂತಂದ್ರೆ ಯಾರಿಗೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದ್ ಒಳ್ಳೇದಾಗಿರ್ಬೇಕಷ್ಟೇ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡ್ ಹೋಗಿ. ಫೇಸ್ಬುಕ್ ನಲ್ಲಿ ಎಷ್ಟು ಅರ್ನಿಂಗ್ಸ್ ಆಯ್ತು, ಹೇಗ್ ಅರ್ನಿಂಗ್ ಸ್ಟಾರ್ಟ್ ಆಯ್ತು, ಇವಾಗ ಎಷ್ಟಾಗಿದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಂತ ಕೂತ್ಕೊಂಡ್ರೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ. ಆಮೇಲೆ ಯಾರು ಅಷ್ಟು ಲೆಂತಿ ನೋಡಕ್ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳ್ತೀನಿ. ಆಮೇಲೆ ನಂದು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಕೂಡ ಹೇಗಾಯ್ತು ಅಂತ ನೆಕ್ಸ್ಟ್ ಹೇಳ್ತೀನಿ. ನನ್ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಿಗೋಣ, ಬಾಯ್.